ಕನ್ನಡಿಗರು UPSC ಎಕ್ಸಾಮ್ಸ್ ಅಲ್ಲಿ ಇನ್ನೂ ದೊಡ್ಡ ಸಂಖ್ಯೆನಲ್ಲಿ ಪಾಸ್ ಆಗ್ತಾ ಹೋಗಬೇಕು, ಆಲ್ ಇಂಡಿಯಾ ಸರ್ವಿಸಸ್ ಸೇರ್ಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ರೆ ಓಕೆ, ಅದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಸ್ವಲ್ಪ ಬೆಟರ್ ಸಿಗುತ್ತೆ ಅಂತ ಕಾಣುತ್ತೆ. ಕನ್ನಡ ಮೀಡಿಯಂ ಅಲ್ಲಿ ಇದ್ದವರಿಗೆ ಏನ್ ಅಡ್ವೈಸ್ ಮಾಡಕ್ ಬಯಸ್ತೀರಿ ಸರ್? ಜನರಲಿ ಕನ್ನಡ ಆಗಲಿ ಇಂಗ್ಲಿಷ್ ಆಗಲಿ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಹಿಯರ್. ಲ್ಯಾಂಗ್ವೇಜ್ ಅಂತೂ ಬ್ಯಾರಿಯರ್ ಅಲ್ಲ ಸರ್. ಏನಕ್ಕೆ ನಂದು ಕನ್ನಡ ಮೀಡಿಯಂ ಇಂದ ಬಂದಂತದ್ದು, ಮತ್ತೆ ನಾವು ಓದಿರುವಂತದ್ದು ಹಳ್ಳಿ ಬ್ಯಾಕ್ ಗ್ರೌಂಡ್ ಇರುವಂತ ಕಾಲೇಜ್ಗಳೇ ಆಗಿರೋದು. ಬಟ್ ಎಕ್ಸಾಮ್ ನೀವು ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು? ಇಂಗ್ಲಿಷ್ ಅಲ್ಲೇ ಕೊಟ್ಟಿದ್ದೀನಿ. ಅಂದ್ರೆ ನಾನು ಇಂಗ್ಲಿಷ್ ಅಲ್ಲಿ ಕೊಡ್ಲೇಬೇಕಿತ್ತು ಸರ್. ಯಾವುದೇ ಮೆಟೀರಿಯಲ್ಗಳು ಅಂತ ಉತ್ತಮವಾದ ಮೆಟೀರಿಯಲ್ ಕನ್ನಡದಲ್ಲಿ ಇಲ್ಲ. ಈಗ ನಾವು ಟ್ರಾನ್ಸ್ಲೇಟ್ ಮಾಡಿ ನೋಟ್ಸ್ ಗಳನ್ನ ಮಾಡ್ತಾ ಹೋಗ್ತಾ ಇದೀವಿ. ಸೊ ಆದ್ರೂ ಕೂಡ ಅಂತ ಒಳ್ಳೆ ಮೆಟೀರಿಯಲ್ಗಳು ಕನ್ನಡದಲ್ಲಿ ಬರ್ತಿಲ್ಲ. ನಾನು ಇಂಗ್ಲಿಷಲ್ಲೇ ಕೊಡಿ ಅಂತಾನೆ ಹೇಳ್ತೀನಿ ಎಲ್ಲ ಹುಡುಗರಿಗೂ ಕೂಡ. ಏನಕ್ಕೆ UPSC ಎಕ್ಸಾಮ್ ಇಂಗ್ಲಿಷಲ್ಲೇ ಬರುವಂತದ್ದು, ಹಿಂದಿಲೇ ಬರುವಂತದ್ದು. ಕನ್ನಡದಿಂದ ಬಂದು ನೀವು ಮಾಡಬೇಕು ಅಂತ ಹೇಳಿದ್ರೆ ಸರ್ 18 ರಿಂದ 19 ಸಬ್ಜೆಕ್ಟ್ UPSC ಅಲ್ಲಿ ಓದ್ತೀವಿ ನಾವು. ಅಂತದ್ರಲ್ಲಿ ಒಂದು ಇಂಗ್ಲಿಷ್ ಕಲಿಯೋದು ಎಷ್ಟೊತ್ತು ಸರ್? ಮಾಡ್ತಾ ಹೋಗ್ಬೋದು. ನಂದು ಫಸ್ಟ್ ಇಂಟರ್ವ್ಯೂ ಕಲಿಲಿಕ್ಕೆ ಆಗಲಿಲ್ಲ, ಬಟ್ ನಾವು ಐ ಕ್ಯಾನ್ ಸ್ಪೀಕ್. ಕನ್ನಡ ಮೀಡಿಯಂ ಇಂದ ಬಂದು ನೀವು ಮಾಡ್ತೀರಿ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಪ್ರಯತ್ನ ಹಾಕ್ಬೇಕಾಗುತ್ತೆ. ಪ್ರತಿದಿನ ನೀವು ನ್ಯೂಸ್ ಪೇಪರ್ ಅನ್ನು ಓದಿ ನಿಮ್ಮ ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಂಗ್ಲಿಷ್ ನ್ಯೂಸ್ ಚಾನಲ್ ಗಳನ್ನ ನೋಡಿ ಸ್ವಲ್ಪ ಇಂಗ್ಲಿಷ್ ತಾನಾಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮಾಡಬಹುದು ಸರ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.